ನಮಸ್ಕಾರ. ನಾನು ಗಂಗಾಧರ ಕುಲಕರ್ಣಿ, ಶ್ರೀರಾಮ ಸೇನೆಯ ರಾಜ್ಯ ಅಧ್ಯಕ್ಷ. ಕಳೆದ 15 ದಿವಸದಿಂದ ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿರುವಂಥ ಹಿಂದೂ ರುದ್ರಭೂಮಿಯ ಬಗ್ಗೆ ಬಹಳ ದೊಡ್ಡ ವಿವಾದ ಇಡೀ ಹುಬ್ಬಳ್ಳಿಯಲ್ಲಿ ಪ್ರಾರಂಭ ಆಗಿತ್ತು. ಅನಧಿಕೃತವಾಗಿ ಅಲ್ಲಿಯ ಕಾಂಪೌಂಡ್ ಗೋಡೆಯನ್ನು ಒಡೆದು ಸ್ಮಶಾನದ ಮಧ್ಯದೊಳಗೆ ಇಂದಿರಾ ಕ್ಯಾಂಟೀನನ್ನು ನಿರ್ಮಾಣವನ್ನು ಅಲ್ಲಿಯ ಸ್ಥಳೀಯ ಶಾಸಕರಾದಂಥ ಪ್ರಸಾದ್ ಅಬ್ಬಯ್ಯನವರು ಮಾಡಿದರು. ಅದಕ್ಕೆ ಸ್ಥಳೀಯರು ಅದು ಭಾವನಾತ್ಮಕವಾಗಿ ಆರೋಗ್ಯದ ದೃಷ್ಟಿಯಿಂದ ಸರಿಯಲ್ಲ ಅನ್ನೋದ್ರ ಜೊತೆಗೆ ಸ್ಮಶಾನವನ್ನು ಕಬಳಿಸುವಂಥ ಹುನ್ನಾರ ನಡೀತಾ ಇದೆ ಅಂಥೇಳಿ ಪ್ರತಿರೋಧವನ್ನು ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಆ ವಿಷಯವನ್ನು ತಿಳಿದು ನಮ್ಮ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಪ್ರಮೋದ್ ಜಿ ಮುತಾಲಿಕ್ ಅವರು ಹಾಗೂ ನಾನು ಎಲ್ಲ ನಮ್ಮ ಶ್ರೀರಾಮ ಸೇನೆ ಆ ಹೋರಾಟಗಾರರಿಗೆ ಸ್ಥಳಕ್ಕೆ ಹೋಗಿ ಬೆಂಬಲವನ್ನು ಕೊಟ್ಟು ಬಂದಿದ್ವಿ. ಆ ನಂತರದಲ್ಲಿ ಸ್ಥಳೀಯ ಶಾಸಕರಾದಂಥ ಪ್ರಸಾದ್ ಅಬ್ಬಯ್ಯನವರು ಈ ಒಂದು ಹೋರಾಟಕ್ಕೆ ಪ್ರಮೋದ್ಜಿಯವರು ಶ್ರೀರಾಮ ಸೇನೆ ಭಾಗವಹಿಸಿದ್ದಕ್ಕೆ ಪ್ರಮೋದ್ಜಿಯವರನ್ನು ಏಕವಚನದಲ್ಲಿ ನಿಂದನೆ ಮಾಡಿದರು. ಜೊತೆಗೆ ಶ್ರೀರಾಮ ಸೇನೆ ತಾಕತ್ತೇನು ಗೊತ್ತಿದೆ ನನಗೆ ಅಂಥೇಳಿ ಉಡಾಫೆಯಿಂದ ಜನರ ಭಾವನೆಗಳನ್ನು ಧಿಕ್ಕರಿಸಿ ಅದನ್ನು ಅಕ್ರಮವಾಗಿ ತಯಾರು ಮಾಡ್ತಾ ಇದ್ರು. ಸೊ ಇದರ ವಿರುದ್ಧವಾಗಿ ಶ್ರೀರಾಮ ಸೇನೆ ಅವರೊಂದು ಚಾಲೆಂಜ್ ಹಾಕಿದ್ರು, ನಿಮ್ಮ ತಾಕತ್ತೇನಿದೆ ಅಂತ ಕೇಳಿದರು. ಅದಕ್ಕೆ ನಾವು ಶ್ರೀರಾಮ ಸೇನೆಯಿಂದ ಆ ತಾಕತ್ತನ್ನು ನಾನು ಸ್ವೀಕಾರ ಮಾಡಿದ್ದೆ. ಹೇಳಿದ್ದೆ ಪ್ರಸಾದ್ ಅಬ್ಬಯ್ಯ ಅವರಿಗೆ, ನೀವು ಹೇಳಿದಂಥ ಯಾವ ತಾಕತ್ತು ಬೇಕೋ ಆ ತಾಕತ್ತಿಂದ ಉತ್ತರ ಕೊಡೋದಕ್ಕೆ ಶ್ರೀರಾಮ ಸೇನೆಗೆ ಶಕ್ತಿ ಇದೆ ಅನ್ನುವಂಥದ್ದನ್ನು ಆ ಚಾಲೆಂಜನ್ನು ಸ್ವೀಕಾರ ಮಾಡಿದ್ದೆ. ಸೊ ನಿರಂತರವಾದಂಥ ಹೋರಾಟದ ಪ್ರಯುಕ್ತವಾಗಿ ಇವತ್ತು ಆ ಇಂದಿರಾ ಕ್ಯಾಂಟೀನ್ನಲ್ಲಿ ಏನು ಆ ಸ್ಮಶಾನದಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡುವಂಥ ನಿರ್ಧಾರ ಇತ್ತು ಅದನ್ನೇ ಮಹಾನಗರ ಪಾಲಿಕೆ ಕಮಿಷನರ್ ಅವರು ವಾಪಸ್ ತಗೊಂಡ್ಕೊಂಡು ಆದೇಶವನ್ನು ಮಾಡಿದ್ದಾರೆ. ಇದನ್ನು ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಕಮಿಷನರ್, ಮಹಾನಗರ ಪಾಲಿಕೆ ಕಮಿಷನರ್ ಅವರ ಆದೇಶವನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಇದಕ್ಕೆ ಪೂರಕವಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಲಾಡ್ ಅವರು ಸಹ ಅದಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದು ಆ ಒಂದು ಸೂಕ್ಷ್ಮತೆಯನ್ನು ಅರಿತುಕೊಂಡು ಜನರ ಭಾವನೆಯನ್ನು ಅರ್ಥದಕ್ಕೋಸ್ಕರವಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂಥ ಲಾಡ್ ಅವರಿಗೂ ಸಹ ಶ್ರೀರಾಮ ಸೇನೆ ವತಿಯಿಂದ ಎಲ್ಲ ಹೋರಾಟಗಾರರ ವತಿಯಿಂದ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಹೇಳಲೇಬೇಕು, ಆ ಭಾಗ ಆ ಸ್ಮಶಾನದಲ್ಲಿ 80% ದಲಿತ ಬಂಧುಗಳದ್ದೇ ಅಲ್ಲಿ ಅಂತಿಮ ಸಂಸ್ಕಾರ ಆಗುತ್ತೆ. ಅದು ಸುಡೋದಿರ್ಬೋದು, ಅದು ಹೂಳೋದಿರ್ಬೋದು. ಅವರು ಭೂಮಿಯನ್ನು ಕಬಳಿಸುವಂಥದ್ದು. ಒಬ್ಬ ದಲಿತ ಶಾಸಕನಾಗಿ ದಲಿತರ ಭೂಮಿಯನ್ನೇ ದಲಿತರನ್ನೇ ಶೋಷಣೆ ಮಾಡ್ತಾ ಇದ್ದಂಥದ್ದು ಬಹುಶಃ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಪ್ರಸಾದ್ ಅಬ್ಬಯ್ಯನವ್ರಿಗೆ ಮತ್ತೊಂದಿರಲಿಕ್ಕಿಲ್ಲ. ಸೊ ಅದನ್ನು ನಾವು ಧ್ವನಿ ಎತ್ತಿದರೆ ನಮಗೂ ಸಹ ತಮ್ಮ ಒಂದು ಆ ಪ್ರಭಾವದಿಂದ, ತಮ್ಮ ಒಂದು ಅಧಿಕಾರದ ದರ್ಪದಿಂದ ಅವಮಾನ ಮಾಡುವಂಥ ಪ್ರಯತ್ನ ಮಾಡಿದರು. ಪ್ರಮೋದ್ಜಿ ಅವರಿಗೆ ಏಕವಚನದಲ್ಲಿ ಮಾತಾಡಿದರು. ಸೊ ಇದು ಒಬ್ಬ ಶಾಸಕನಿಗೆ ಶೋಭೆ ತರುವಂಥದ್ದಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಇನ್ನಾದರೂ ಜನ ವಿರೋಧಿಯಾದಂತಹ ಹಿಂದೂ ಸಂಘಟನೆಗಳಿಗೆ ಚಾಲೆಂಜ್ ಮಾಡೋದನ್ನು ಪ್ರಸಾದ್ ಅಬ್ಬಯ್ಯನವರು ನಿಲ್ಲಿಸಿ ಹಿರಿಯರಿಗೆ ಕ್ಷಮೆಯನ್ನು ಕೇಳಬೇಕು ಅನ್ನುವಂಥದ್ದನ್ನು ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಧನ್ಯವಾದಗಳು.